ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋ ವ್ಲಾಗ್ ಏನಂದ್ರೆ, ಡಬ್ಲಿನ್ ನಲ್ಲಿ ರಾಮಕೃಷ್ಣ ಆಶ್ರಮ ಇದೆ. ಅಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಮಾಡ್ತಾ ಇದ್ದಾರೆ, ಅಂದ್ರೆ ಸ್ವಾಮಿ ವಿವೇಕಾನಂದರ ಬರ್ತ್ಡೇ ಸೆಲೆಬ್ರೇಷನ್. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದೀವಿ, ನಾನು ಅಭಿರಾಮ್. ಸೊ ನಿಮಗೂ ಕೂಡ ಅಲ್ಲಿ ಎಕ್ಸ್ಪೀರಿಯನ್ಸ್ನ, ನಮ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಶೇರ್ ಮಾಡ್ತೀವಿ. ಹೇಗಿದೆ ಇಲ್ಲಿ ಆಶ್ರಮ, ರಾಮಕೃಷ್ಣ ಆಶ್ರಮ, ಏನೆಲ್ಲ ಮಾಡ್ತಿದ್ದಾರೆ ಇವತ್ತು ಅನ್ನೋದನ್ನ ಕವರ್ ಮಾಡ್ತೀನಿ. ಸೊ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಆಶ್ರಮದಲ್ಲಿ ಇರೋ ಮೈನ್ ಮಾಂಕ್ ಬಂದು ನಮ್ಮ ಕನ್ನಡದವರು. ಸೊ ಅವ್ರನ್ನು ಕೂಡ ಮಾತಾಡ್ಸೋಣ. ಅಲ್ಲಿ ಎಲ್ಲ ಹೇಗಿದೆ ಅನ್ನೋದನ್ನ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕವರ್ ಮಾಡ್ತೀನಿ. ಅಲ್ಲಿ ಹೇಗೆಲ್ಲ ಫಂಕ್ಷನ್ ನಡೆಯುತ್ತೆ, ಏನೇನ್ ಮಾಡ್ತಾರೆ, ಏನೇನ್ ಆಕ್ಟಿವಿಟೀಸ್ ಇದೆ ಇವತ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಇವಾಗ ಒಂದು 35 ಮಿನಿಟ್ಸ್ ಡ್ರೈವ್ ಇದೆ. ಸೊ ಡೈರೆಕ್ಟ್ ಆಗಿ ಅಲ್ಲಿ ಸಿಗೋಣಂತೆ ರಾಮಕೃಷ್ಣ ಆಶ್ರಮದಲ್ಲಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. 35 ಮಿನಿಟ್ಸ್ ಡ್ರೈವ್ ಆದ್ಮೇಲೆ ಇವಾಗ ನಾವು ಇಲ್ಲಿ ಆಶ್ರಮದ ಹತ್ರ ಬಂದಿದ್ದೀವಿ. ಒಳಗಡೆ ಏನ್ ನಡೀತಾ ಇದೆ ಎಲ್ಲ ತೋರಿಸ್ತೀನಿ ನೋಡಿ. ಇದು ಆಶ್ರಮ ಸರೌಂಡಿಂಗ್ಸ್. ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ. ಇವಾಗ ಟೈಮು 5:30. ನಾವಲ್ಲಿ ಮನೆ ಬಿಟ್ಟಾಗ ಒಂದು 4:45 ಆಗಿತ್ತು, 4:30 ಅರೌಂಡ್. ಸೊ ಅವಾಗ ಸ್ವಲ್ಪ ಬೆಳಕಿತ್ತು. ಇವಾಗ ಆಲ್ರೆಡಿ ಎಲ್ಲ ಡಾರ್ಕ್ ಆಗ್ಬಿಟ್ಟಿದೆ ನೋಡಿ, ಎಲ್ಲ ಫುಲ್ಲು ಕತ್ಲಾಗಿದೆ. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ಹೇಗಿದೆ ಎಲ್ಲ, ಏನ್ ಮಾಡ್ತಾ ಇದ್ದಾರೆ, ವಿವೇಕಾನಂದರ ಜಯಂತಿ ಹೇಗ್ ನಡೀತಾ ಇದೆ ಅನ್ನೋದನ್ನ ನಾನು ನಿಮಗೆ ಕವರ್ ಮಾಡಿ ತೋರಿಸ್ತೀನಿ. ಅಭಿರಾಮ್ ಕಮ್, ಬೇಗ ಬಾ. ಅಭಿರಾಮ್ ಆಟ ಆಡ್ತಾನೆ ಇದ್ದಾನೆ. ಚೆನ್ನಾಗಿದೆ ಇಲ್ಲಿ ಆಟ ಆಡಕ್ಕೆ, ಯಾವ್ದು ಟ್ರಾಫಿಕ್ ಇಲ್ಲ, ಏನು ಇಲ್ಲ ಅಂತ. ಅಭಿ ಅಭಿ ಎಲ್ಲಿದೆ ಆಶ್ರಮ? ನೀನೇನ್ ಅನ್ಕೊಂಡಿದ್ಯಾ? ದೊಡ್ಡ ಬೆಂಗಳೂರಲ್ಲಿ ಬಸವನಗುಡಿ? ನೋ 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 ನೋ, ಅದೆಲ್ಲ ಬಸವನಗುಡಿನಲ್ಲಿ ಇರುತ್ತಲ್ಲ ಅಷ್ಟು ದೊಡ್ಡ ಆಶ್ರಮ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಇಲ್ಲ, ಇದು ಸಣ್ಣ ಆಶ್ರಮ. ಇಬ್ರು ಮಾಂಕ್ಸ್ ಇದಾರೆ. ಒಬ್ರು ನಮ್ ಕನ್ನಡದವರು, ಇನ್ನೊಬ್ರು ಮೇ ಬಿ ಸಮ್ ಐರ್ಲೆಂಡ್ನವರೇ ಅನ್ಸುತ್ತೆ. ನೋಡಿ ಇದೆ ಏರ್, ಏನಂತ ಬರ್ತಿದ್ದಾವೆ, ಏರ್ ವೇದಾಂತ ಸೊಸೈಟಿ. ಏರ್ ವೇದಾಂತ ಸೊಸೈಟಿಗೆ ಬಂದಿದೀವಿ ಈಗ ನಾವು. ಒಂದು ಮನೆ ತರ ತಗೊಂಡಿದ್ದಾರೆ ಇಲ್ಲಿ, ಒಂದು 4 ಅಂದ್ರೆ ಲೈಕ್ ಟ್ರಿಪ್ಲೆಕ್ಸ್ ಇರ್ಬೋದೇನೋ, ಅಂದ್ರೆ 3 ಅಪ್ಸ್ಟೇರ್ಸ್ ಇರುವಂತ ಮನೆ ತಗೊಂಡು ಈ ತರ ಒಂದು ಆಶ್ರಮ ಮಾಡಿದ್ದಾರೆ. ಇಬ್ರು ಮಾಂಕ್ಸ್ ಇದ್ದಾರೆ. ಒಳಗಡೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ಇದೆ ನೋಡಿ, ಏರ್ ವೇದಾಂತ ಸೊಸೈಟಿ. ಏರ್ ಅಂತ ಅಂದ್ರೆ ಐರ್ಲೆಂಡ್ ನ ವೇದಾಂತ ಸೊಸೈಟಿ. ಡಬ್ಲಿನ್ ಮತ್ತೆ ಲಿಮರಿಕ್ 2 ಕಡೆ ಇದೆ, ಮತ್ತೆ ಬೆಲ್ಫಾಸ್ಟ್ ನಲ್ಲಿದೆ, ನಾರ್ದರ್ನ್ ಐರ್ಲೆಂಡ್ ಅಲ್ಲಿ. ಈ ತರ ಇವ್ರದ್ದು ವೇದಾಂತ ಸೊಸೈಟಿ ತುಂಬಾ ಇದೆ. ಇದಕ್ಕೆ ಎಂಟ್ರಿ ಹೆಂಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ತಾಳ ಬಿ ನಿಮಿಷ, ಎಲ್ಲಿ ಕನ್ನಡದಲ್ಲಿ ಬರ್ದಿದೆ? ಎಲ್ಲಿ ಚಿನ್ನು ಕನ್ನಡದಲ್ಲಿ? ಎಲ್ಲಿ ಪುಟ್ಟಣ ಕನ್ನಡದಲ್ಲಿ ಬರ್ದಿಲ್ಲ. ಅದನ್ನ ಮಲಯಾಳಮ ಕನ್ನಡನ? ಕನ್ನಡದಲ್ಲಿ ಬರ್ದಿಲ್ಲ, ಇಂಗ್ಲಿಷ್ ಅಲ್ಲೇ ಬರ್ದಿದೆ. ಎಲ್ಲೋ ಅದೇ ಅಲ್ಲಿ ಯೆಲ್ಲೋ ಕಲರ್ ಬೋರ್ಡ್ ಅಲ್ಲಿ. ಎಲ್ಲ ಪುಟ್ಟಣ? ಅದೇ ಕನ್ನಡ ಇಲ್ಲ, ಇಂಗ್ಲಿಷ್. ಅಭಿ ಏನದು? ಲೇಡೀಸ್ ವೆಲ್ ನ್ಯಾಷನಲ್ ಸ್ಕೂಲ್. ಇದು ನಿಮ್ ತರ ಹೋಲಿ ಟ್ರಿನಿಟಿ ನ್ಯಾಷನಲ್ ಸ್ಕೂಲ್ ಇದ್ದಂಗೆ ಇದೊಂದು ಸ್ಕೂಲು. ಈ ಸ್ಕೂಲ್ ಎದುರುಗಡೆ ಈಗ ಅಲ್ಲಿ ನೋಡಿ ಲೈಟ್ ಹಾಕಿದಾರಲ್ಲ, ಅಲ್ಲೇ ಫಂಕ್ಷನ್ ನಡೀತಾ ಇರೋದು. ಅಷ್ಟೊಂದೇನು ಕ್ರೌಡ್ ಇರಲ್ಲ, ತುಂಬಾ ಕಡಿಮೆ ಇರುತ್ತೆ ಅನ್ಸುತ್ತೆ. ನೋಡಿ ಈಗ ಲೈಟ್ ಆನ್ ಆಯ್ತು. ಅಲ್ಲಿ ಎಂಟ್ರಿ ಹೆಂಗ್ ಆಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಾಬಿ ನಮ್ಗೆ ಇಲ್ಲೊಬ್ರು ಇಂಡಿಯನ್ ಸಿಕ್ಕಿದ್ರು, ಪಾಪ ತೋರಿಸ್ತಾ ಇದ್ದಾರೆ. he is also a part of this Vedanta society ante. Sir, what's your name? ನನ್ನ ಹೆಸರು ಬ್ರಿಜೇಶ್ ಅಂದ್ಬಿಟ್ಟು. ಓ, ಕನ್ನಡದವರೇನಾ? ಹೌದು, ತುಂಬಾ ಚೆನ್ನಾಗಿದೆ ಕನ್ನಡ. ಹೌದಾ? ನಮ್ಮೊಂದು ಚಾನೆಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಬ್ರಿಜೇಶ್, ಗೈಡ್ ಮಾಡಿದ್ದಕ್ಕೆ. ನಮ್ಗೆ ಎಂಟ್ರಿನೇ ಗೊತ್ತಾಗ್ತಾ ಇರ್ಲಿಲ್ಲ. ಎಂಟ್ರಿ ಹೀಗಿದೆ. ಇದೊಂದು ಮನೆ. ಎಷ್ಟು, ಒಂದು ಟ್ರಿಪ್ಲೆಕ್ಸ್ ಮನೆ ಇದೆಯಾ, ಏನಿದೆ ಇದು? 4 ಬೆಡ್ರೂಮ್ ಮನೆ ಅಂತೆ. ಈ ತರ ಇದೆ ಸರೌಂಡಿಂಗ್. ಎಂಟ್ರಿ ನಾವಿಲ್ಲಿ ಕಾರ್ ಪಾರ್ಕಿಂಗಿಗೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಕ್ವೈಟ್ ಆಗಿದೆ ಏರಿಯಾ. ಸೊ ಕಾರ್ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ಇಲ್ಲಿ ಒಳಗಡೆ ಬರಬಹುದು. ಸೊ ಎಂಟ್ರಿ ಈ ತರ ಇದೆ. ಶೂಸ್ ನೋಡಿ, ಈ ತರ ಎಲ್ಲ ಮನೆಯಿಂದೆಲ್ಲ
ಇವರೇ ಥಿಂಗ್ಸ್ಗಳು, ಡಿವೋಟೀಸ್ ಎಲ್ಲ ಥಿಂಗ್ಸ್ನ ತಗೊಂಡ್ಬಂದು ನಮ್ಮ ವಿವೇಕಾನಂದರ ಫೋಟೋ ನೋಡಿ. ಈ ಥರ ಕಿಚನ್ ಇದೆ ಇಲ್ಲಿ. ಕಿಚನಲ್ಲೆಲ್ಲ ಪ್ರಸಾದ ಎಲ್ಲ ಪಾಪ ತಯಾರು ಮಾಡಿದ್ದಾರೆ ಡಿವೋಟೀಸು. ಬಾ ವಿರಾಮ್. Shambho Mahadeva, age 26. Shiva Shambho Mahadeva, Shambho Mahadeva, Shiva Shambho Mahadeva. Shiva Shambho Mahadeva. Om Namah Shivaya, 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 Om यस्तु विज्ञानवान् भवति युक्तेन मनसा सदा तस्येन्द्रियाणि वश्यानि सदश्वायिव सारथे यस्तु अविज्ञानवान् भवति अमनस्कः सदाह शुचिः. It's based in Raga Hamsakwana, which is played in auspicious occasions to create positive energy and calming effect. Short meditation by Swami Vivekananda. Om Aim
ऐं येष एष सचन्दन सचन्दन पुष्पाञ्जलिः पुष्पाञ्जलिः श्रीमद् श्रीमद् विवेकानन्दाय विवेकानन्दाय प्रणममन्त्र नमः श्री यतिराजाय विवेकानन्द सूरये सच्चित् सुख स्वरूपाय स्वामिने तापहारिणे Sing happy birthday to Shamiji. Day to you, happy birthday to you, happy birthday to Swamiji, happy birthday to you. Hi Peter. Hi. How are you? I'm very well. I'm just surprised looking at you coming here and offering some bhajans. Being an Irishman, you're offering Hindu bhajans here at Ramakrishna Ashrama, Dublin. Yeah. So what that made you to take up this step, coming into Ramakrishna Ashrama? And well, this is all a part of my own spiritual practice to chant mantra and sing kirtan. I received mantra diksha from my own lineage in 2015. Mm-hmm. And that was when I discovered that we had a Ramakrishna Center in Dublin. So that's when I first met Swami Purnananda. Purnananda Swami. So this was nearly 10 years ago now. 10 years? Yeah. Oh. So this is when I began going to the Ramakrishna Center to borrow books, and Swamiji would allow me to use the center to practice by myself. I would chant my mantras and sing my kirtan as part of my regular practice, and the temple was a beautiful space to practice in. Which is your favorite bhajan? Khandana Bhava? I love to sing to Rama. Rama? Yeah, there's a lovely bhajan, Raghupati Raghava. Raghupati Raghava Rajaram. Yeah. So have you ever been to India? Yes, many times. Yeah, I studied Sanskrit also. You studied Sanskrit. ಗುರುಗಳೇ ಈ ಆಶ್ರಮ ಯಾವ ರೀತಿ ಅಂದ್ರೆ ಎಸ್ಟಾಬ್ಲಿಷ್ ಆಯ್ತು, ಆಮೇಲೆ ನಮ್ಮ ಇಲ್ಲಿರೋ ಕನ್ನಡಿಗರು ಹೊಸದಾಗಿ ಮೂವ್ ಆಗಿರುವಂತವ್ರು ಐರ್ಲೆಂಡಿಗೆ ಕನ್ನಡದವರು, ಅವರಿಗೆ ಈ ತರ ಸ್ಪಿರಿಚುವಲ್ ಏರಿಯಾದಲ್ಲಿ ನಾವು ಇನ್ವಾಲ್ವ್ ಆಗಬೇಕು, ನಾವು ಕೂಡ ಇದರಲ್ಲಿ ಭಾಗವಹಿಸ್ಬೇಕು ಅಂತ ಇಂಟ್ರೆಸ್ಟ್ ಇರೋವಂಥವ್ರು ಏನಾದರೂ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಬೇಕು, ಏನು ಹೇಗೆ, ಆಮೇಲೆ ಈ ಒಂದು ಆಶ್ರಮದ ಒಂದು ಬ್ಯಾಕ್ಗ್ರೌಂಡ್ ಏನು, ಹೇಗೆ ಸ್ಥಾಪನೆ ಆಯಿತು ಅನ್ನೋದು ಒಂದು ಬ್ರೀಫ್ ಆಗಿ ಕನ್ಸೈಸ್ ಆಗಿ ನಮ್ಮ ಕನ್ನಡಿಗರಿಗೆ ಏನಾದರೂ. ರಾಮಕೃಷ್ಣ ಶರಣಂ.
ಆತ್ಮೀಯ ಭಗವದ್ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಡಬ್ಲಿನಿಂದ, ಐರ್ಲೆಂಡ್ ದೇಶದ ಡಬ್ಲಿನ್ ನಗರದಿಂದ ಕನ್ನಡದಲ್ಲಿ ನಿಮ್ಮೆಲ್ಲರ ಜೊತೆ ಕನ್ನಡಿಗರಿಗೆ ಮಾತಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಇದು ರಾಮಕೃಷ್ಣ ವೇದಾಂತ ಕೇಂದ್ರ ಅಂತ ಹೇಳಿ, ರಾಮಕೃಷ್ಣ ವೇದಾಂತ ಸೆಂಟರ್ ಡಬ್ಲಿನ್ ಐರ್ಲೆಂಡ್ ಅಂತ ಹೇಳಿ. ಇದು ರಾಮಕೃಷ್ಣ ಮಹಾಸಂಘ ಇಲ್ಲ ರಾಮಕೃಷ್ಣ ಮಠದ ಅಂಗಸಂಸ್ಥೆ, ಬ್ರಾಂಚ್ ಸೆಂಟರ್ ಆಫ್ ರಾಮಕೃಷ್ಣ ಮಠ್ ಅಂಡ್ ಮಿಷನ್. 2018ರಲ್ಲಿ ಪ್ರಾರಂಭ ಆಯಿತು. ಕೆಲವು ಭಕ್ತರು ಇಲ್ಲಿ ಒಂದು 2006-8ರಿಂದ ಸೇರ್ಕೊಂಡು ಸತ್ಸಂಗವನ್ನು ಮಾಡ್ತಾ ಇದ್ರು. ಅದಾದ್ಮೇಲೆ ಒಬ್ಬರು ಸ್ವಾಮಿಗಳು ಕೂಡ ನಿಧಾನಕ್ಕೆ ಬಂದ್ರು, ಹೊರಗಡೆಯವರು. ಅವರು ಕೂಡ ಒಂದು ಸಣ್ಣ ಆಶ್ರಮ ಮಾಡ್ತಾ ಇದ್ರು. ಅವರು ಕೂಡ ರಾಮಕೃಷ್ಣ ಮಠಕ್ಕೆ ಬಂದ್ರೆ ಇಲ್ಲಿ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಹಂಗಾಗಿ ಭಕ್ತರು ಸ್ವಾಮಿಗಳು ಎಲ್ಲ ಸೇರ್ಕೊಂಡು ಭಕ್ತರ ಹತ್ರ ಎಲ್ಲ ಸ್ವಲ್ಪ ಕಾಣಿಕೆಯನ್ನ ಇಲ್ಲ ದಾನ ಧರ್ಮಗಳನ್ನ ಸ್ವೀಕರಿಸಿ ಈ ಒಂದು ಹಳೆಯ ಕಟ್ಟಡವನ್ನ ರಿಪೇರಿ ಮಾಡಿ ಇಲ್ಲಿ ರಾಮಕೃಷ್ಣ ಮಠವನ್ನ ಪ್ರಾರಂಭ ಮಾಡ್ಲಿಕ್ಕೆ ಸಹಾಯ ಮಾಡಿದ್ರು. ಹಾಗಾಗಿ ಜೂನ್ ಅಲ್ಲಿ 2018ರಲ್ಲಿ ನಾವು ರಾಮಕೃಷ್ಣ ಮಠದ ಶಾಖಾ ಕೇಂದ್ರ ಅಧಿಕೃತವಾಗಿ ಪ್ರಾರಂಭ ಆಯ್ತು. ನಾನು 2021ದಿಂದ ಇದ್ದೇನೆ. ನನ್ನ ಹೆಸರು ಸ್ವಾಮಿ ಶಾಂತಿವ್ರತಾನಂದ ಅಂತ. ಇಲ್ಲಿ ಅಧ್ಯಕ್ಷರು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಇಲ್ಲಿ ಮಿನಿಸ್ಟ್ರಿ ಇನ್ ಚಾರ್ಜ್ ಅಂತ ಹೇಳ್ತಾರೆ, ಇಲ್ಲ ಮುಖ್ಯಸ್ಥರು ಅಂತ ಹೇಳ್ಬೋದು. ಇಲ್ಲಿ ನಾವು ರಾಮಕೃಷ್ಣ ಮಠ ಇನ್ನೊಂದು ಪ್ರಾರಂಭ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಭಕ್ತರಿದ್ದಿದ್ದು ಒಂದು, ಎರಡನೇದು ನಿವೇದಿತಾ ಅಲ್ಲ, ಹುಟ್ಟದ ಊರಲ್ಲ ದೇಶ. ಸಿಸ್ಟರ್ ನಿವೇದಿತಾ, ಸೋದರಿ ನಿವೇದಿತಾ, ಭಗಿನಿ ನಿವೇದಿತಾ ನಾವೆಲ್ಲ ಕೇಳೇ ಇರ್ತೀವಿ ಕನ್ನಡಿಗರು. ಸ್ವಾಮಿ ವಿವೇಕಾನಂದರ ಮೇರು ಶಿಷ್ಯವರು, ಅವರು ಹುಟ್ಟಿದಂತಹ ನಾಡು ಈ ಐರ್ಲ್ಯಾಂಡ್ ದೇಶ. ಅಫ್ಕೋರ್ಸ್ ಈಗ ಡಂಗನನ್ ಅಂತ ಇಲ್ಲಿಂದ 200 ಕಿಲೋಮೀಟರ್ ದೂರದಲ್ಲಿದೆ. ಈಗ ನಾರ್ದರ್ನ್ ಐರ್ಲ್ಯಾಂಡ್ ಹೋಗಿದೆ ಅದು ಡಂಗನನ್ ಅಂತ ಹೇಳಿ. ಹಂಗಾಗಿ ನಿವೇದಿತಾ ಹುಟ್ಟಿದ ದೇಶದಲ್ಲಿ ನಮ್ಮ ಒಂದು ಆಶ್ರಮ ಇದ್ರೆ ನಿವೇದಿತಾಗೊಂದು ನಮ್ದೊಂದು ಕಾಣಿಕೆ ಇಲ್ಲ ನಮ್ದೊಂದು ಕೃತಜ್ಞತೆಯನ್ನ ಆಗ್ಬೋದು ಅಂತ ನಮ್ಮ ರಾಮಕೃಷ್ಣ ಸಂಘ ಆಲೋಚನೆ ಮಾಡ್ತಿದ್ದಾಗ 125ನೇ ವರ್ಷದ ಜನ್ಮದಿನೋತ್ಸವ ಸಮಯದಲ್ಲಿ ಯೋಚನೆ ಮಾಡಿ ಅವಾಗ ಇದು ಈ ರಾಮಕೃಷ್ಣ ಮಠದ ಶಾಖಾ ಕೇಂದ್ರ ಡಬ್ಲಿನ್ ಪ್ರಾರಂಭ ಆಯಿತು. ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಕನ್ನಡಿಗರು, ತೆಲುಗು, ತಮಿಳ್, ಹಿಂದೂ ಅಂತ ಇಲ್ಲ, ಮುಸ್ಲಿಮರು, ಕ್ರಿಶ್ಚಿಯನ್ರು, ಭಾರತೀಯರು ಒಂದೇ ಇಲ್ಲ, ಬೇರೆ ದೇಶದವರು, ಇಲ್ಲಿನವರು ಎಲ್ಲರೂ ಬರ್ಬೋದು, ಬರ್ತಾನೆ ಇದ್ದಾರೆ ಕೂಡ. ಸೊ ಇದಕ್ಕೆ ಸದಸ್ಯತ್ವ ಅಂತ ಇದೆ. ಇನ್ನು ಈಗ ಅದನ್ನ ಅಧಿಕೃತವಾಗಿ ಇನ್ನು ಪ್ರಾರಂಭ ಮಾಡಬೇಕು. ಬಟ್ ಅದ್ರಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ಹೆಚ್ಚಿನ ವಿವರಗಳು ನೋಡಿದ್ರೆ rkmireland.org ನಮ್ದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ನೀವೆಲ್ಲ ಡೀಟೇಲ್ಸ್, ನಮ್ದು ವೀಕ್ಲಿ ಶೆಡ್ಯೂಲ್ ಅಂತ ಹೇಳ್ತೀವಲ್ಲ ಅದು, ಸ್ಪೆಷಲ್ ಕಾರ್ಯಕ್ರಮಗಳು ಅವೆಲ್ಲವೂ ಇರುತ್ತೆ. ಎಲ್ಲರೂ ಕೂಡ ಬರ್ಬೋದು. ಇನ್ನ ಸ್ಪಿರಿಚುವಲ್ ಕೌನ್ಸಿಲಿಂಗ್ ಇರ್ಬೋದು, ಇಲ್ಲ ಭಾರತಿ, ಧ್ಯಾನ, ಜಪ, ಅಧ್ಯಯನ, ಮತ್ತೆ ಬೇರೆ ಬೇರೆ ಕ್ಲಾಸಸ್, ಮೆಡಿಟೇಷನ್ ಕ್ಲಾಸು, ಸ್ಕ್ರಿಪ್ಚರಲ್ ಕ್ಲಾಸು ಎಲ್ಲವೂ ಕೂಡ ಇದೆ. ಮಕ್ಕಳಿಗೂ ಕೂಡ ಕ್ಲಾಸಸ್ ಇದೆ, ತರಗತಿಗಳು ವಿಶೇಷವಾಗಿ 2 ವಾರಕ್ಕೊಂದ್ಸರಿ. ಸೊ ಹಂಗಾಗಿ ಹಲವಾರು ಕಾರ್ಯಕ್ರಮಗಳಿದೆ. ಹೆಚ್ಚಿಂದೆಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ನೋಡಿ ನೀವೆಲ್ಲರೂ ಬನ್ನಿ. ಮತ್ತೆ ನಮ್ದೊಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅನೌನ್ಸ್ಮೆಂಟ್ ಗ್ರೂಪ್, ಅದಕ್ಕೆ ಯಾರು ಬೇಕಾದ್ರೂ ಸೇರ್ಕೊಳ್ಬಹುದು. ಸೇರ್ಕೊಂಡ್ರೆ ನಮ್ದೆಲ್ಲಾ ಕಾರ್ಯಕ್ರಮಗಳಲ್ಲಿ ಇದು ಡೀಟೇಲ್ಸ್ ಅದ್ರಲ್ಲಿ ಬರುತ್ತೆ. ಅದರದ್ದು ಡಿಸ್ಕ್ರಿಪ್ಷನ್ ಮತ್ತೆ QR ಕೋಡ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ಒಂದು ಸ್ಪಿರಿಚುವಲ್ ಜರ್ನಿನಲ್ಲಿ ಜಾಯಿನ್ ಆಗಕ್ಕೆ ನೀವು ಜಾಯಿನ್ ಆಗಬಹುದು. ಗುರುಗಳೇ, ನಿವೇದಿತಾ ಅಂದ್ರೆ ಸ್ವಲ್ಪ ಅವ್ರ ಬಗ್ಗೆ ಲೈಕ್ ಅವ್ರ ಐರಿಷ್ನವರ, ಐರ್ಲ್ಯಾಂಡ್? ಸೊ ಸೋದರಿ ನಿವೇದಿತಾ ಅವರ ಪೂರ್ವ ಹೆಸರು ಮಾರ್ಗರೆಟ್ ನೋಬೆಲ್ ಅಂತ, ಮಾರ್ಗರೆಟ್ ಎಲಿಜಬೆತ್ ನೋಬೆಲ್ ಅಂತ. ಪ್ರೊಟೆಸ್ಟೆಂಟ್ ಅಂದ್ರೆ ಕ್ರೈಸ್ತ ಧರ್ಮಕ್ಕೆ ಸೇರಿದವರು, ಪ್ರೊಟೆಸ್ಟೆಂಟ್ ಪಂಗಡದವರು. ಅವ್ರ ತಂದೆ ಚರ್ಚ್ನಲ್ಲಿ ಧರ್ಮಬೋಧಕರಾಗಿದ್ರು. ತಾಯಿಗೆ ಮಕ್ಕಳಾಗಿಲ್ಲ ಅಂತಾನೆ, ಇಲ್ಲ ಮಗು ಗರ್ಭಿಣಿ ಆದಾಗ ಅವ್ರಿಗೇನೋ ಸ್ವಲ್ಪ ಕಷ್ಟ ಆಗ್ತಾ ಇತ್ತಂತೆ. ಏನಂದ್ರೆ ಪ್ರಸವ ಇದಾಗ್ಬೋದು, ಇಲ್ಲ ಮಗುವಿಗೆ ಹೆಚ್ಚು ಕಮ್ಮಿ ಆಗ್ಬೋದು, ತನಗೆ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಅನ್ಸಿತ್ತು ಅಂತ. ಸೊ ಅವಾಗ ಅವ್ರು ಹೋಗಿ ಇದ್ರಲ್ಲಿ ಚರ್ಚ್ ನಲ್ಲಿ ಪ್ರಾರ್ಥನೆ ಮಾಡಿದಂತೆ, ಹೇ ಭಗವಂತ, ಯಾವುದೇ ತೊಂದರೆ ಇಲ್ಲದೆ ನಾನು ಇದು ಮಗುವಿಗೆ ಜನ್ಮ ಕೊಟ್ರೆ ಮತ್ತೆ ಎಲ್ಲವೂ ಚೆನ್ನಾಗಿ ಆಯ್ತು ಅಂದ್ರೆ, ನಂಗೊಂದು ಮಗು ಆಯ್ತು ಅಂತಂದ್ರೆ ಆ ಮಗುವನ್ನ ನಾನು ನಿನ್ನ ಸೇವೆಗೋಸ್ಕರ ಮುಡಿಪಾಗಿಡ್ತೇನೆ ಅಂತ ಹೇಳಿ ಆ ತಾಯಿ ಸಂಕಲ್ಪವನ್ನ ತೊಟ್ಲು ನೋಬೆಲ್, ಮಿಸಸ್ ನೋಬೆಲ್. ಅದರ ಪ್ರತಿಫಲವಾಗಿ ಯಾವುದೇ ತೊಂದರೆ ಇಲ್ದಂಗೆ ಮಾರ್ಗರೆಟ್ ಎಲಿಜಬೆತ್ ನೋಬೆಲ್, ಸೋದರಿ ನಿವೇದಿತಾ ಹುಡ್ತಾರೆ. ಅವ್ರು ಹುಟ್ಟಿದ ಮೇಲೆ ಅವ್ರು ಹೇಳಿದ ಹಾಗೆ ಆ ದೇವರಿಗೆ ನಿವೇದನೆ ಮಾಡಿರ್ತಾರೆ. ಸೋದರಿ ನಿವೇದಿತಾ ಚಿಕ್ಕ ವಯಸ್ಸಿಂದ ಅಧ್ಯಾತ್ಮದಲ್ಲಿ ಆಸಕ್ತಿ ಇರುತ್ತೆ, ತಂದೆ ತಾಯಿಯಿಂದ ಪಡ್ಕೊಂಡಿರ್ತಾಳೆ, ಮತ್ತೆ ಚರ್ಚ್ಗೆ ಹೋಗ್ತಿರ್ತಾಳೆ. ಮತ್ತೆ ಚಿಕ್ಕವಳಿದ್ದಾಗ ಮಾರ್ಗರೆಟ್ ಒಂದು ಕ್ರೈಸ್ತ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸೇರ್ತಾಳೆ. 7-8ನೇ ವರ್ಷಕ್ಕೆ 9 ವರ್ಷಕ್ಕೆ ತಂದೆ ತೀರೋಗ್ತಾರೆ. ಅದೊಳು ನಕಾರಾತ್ಮಕವಾಗಿ ಆಗೋದಿಲ್ಲ, ಅದನ್ನ ಸ್ವೀಕರಿಸಿ ಯಥಾಸ್ಥಿತಿಯಿಂದ ಸ್ವೀಕರಿಸ್ತಾಳೆ. ಮತ್ತೆ ಕ್ರೈಸ್ತ ಧರ್ಮದಲ್ಲಿ ತುಂಬಾ ಆಳವಾಗಿ ಅಧ್ಯಯನ ಮಾಡ್ತಾಳೆ. ಮತ್ತೆ ನನ್ನ ಸನ್ಯಾಸಿನಿಗಳು ಹೇಳಿದ ರೀತಿಲೆಲ್ಲ ಸಾಧನೆ ಎಲ್ಲ ಮಾಡ್ತಾಳೆ. ಒಂದು ಹಂತ ಆದ್ಮೇಲೆ 15-16 ವರ್ಷ ಅಷ್ಟೊತ್ತಾಗ್ಲೇ ಅವಳಿಗೆ ಈ ಧರ್ಮದಲ್ಲಿ ಏನೋ ನನಗೆ ಯಾಕೋ ತಿರುಳಿಲ್ಲ, ಈ ಧರ್ಮದಲ್ಲಿ ಯಾಕೋ ನನಗೆ ಬೇಕಾದ ಸಿಗ್ತಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿ ಪ್ರಾರಂಭ ಮಾಡ್ತಾಳೆ. ಅಷ್ಟೊತ್ತಾಗ್ಲೇ ಅವಳು 16-17 ವರ್ಷಕ್ಕೆ ಅವಳು ಎಜುಕೇಶನ್ ಮುಗಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಂಬಾ ಆಸಕ್ತಿ ಇತ್ತು. ಹೊಸ ವಿನೂತನ ಪ್ರಯೋಗಗಳನ್ನ ಲಂಡನ್ ಅಲ್ಲಿ ಬೇರೆ ಸ್ಕೂಲಲ್ಲಿ, ಶಾಲೆಯಲ್ಲಿ ಸೇರ್ಕೊಂಡು ಮಾಡ್ತಾ ಇರ್ತಾಳೆ. ಸೊ ಆಮೇಲೆ ಬೌದ್ಧ ಧರ್ಮಕ್ಕೆ ತಿರುಗ್ತಾಳೆ. ಬೌದ್ಧ ಧರ್ಮದಲ್ಲೂ ಕೆಲವು 2-3 ವರ್ಷ ಓದಿ ಅಧ್ಯಯನ ಮಾಡಿ ಅವ್ರು ಹೇಳಿರುವಂತಹ ಸಾಧನೆಗಳನ್ನು ಮಾಡ್ತಾಳೆ. ಸ್ವಲ್ಪ ಆದ್ರೂ ಕೂಡ ಆಮೇಲೂ ಅದರಿಂದ ಹೆಚ್ಚು ಇದು ಸಿಗೋದಿಲ್ಲ ಅವಳಿಗೆ. ಏನೋ ಒಳಗಡೆಯಿಂದ ಏನೋ ಬೇಕು ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿ ತಂದೆ ತೀರೋಗಿದ್ರು, ತಾಯಿ ನೋಡ್ಕೊಂಡು ತಮ್ಮನ್ನ ತಂಗಿನ ಓದಿಸ್ಕೊಂಡು ಜೀವನ ಮಾಡ್ತಿರ್ತಾಳೆ. ಆ ಸಮಯದಲ್ಲಿ 1895-96 ಆಸುಪಾಸಿನಲ್ಲಿ ಸ್ವಾಮಿ ವಿವೇಕಾನಂದರು ಲಂಡನ್ಗೆ ಬಂದಿರ್ತಾರೆ.
ಮಾರ್ಗರೆಟಿನ ಒಬ್ಬ ಆಪ್ತ ಸ್ನೇಹಿತೆ ಅವಳಿಗೆ ನಿವೇದಿತಾ ಬಗ್ಗೆ ಗೊತ್ತಿರೋದ್ರಿಂದ ನೋಡೊಬ್ರು ಸ್ವಾಮಿ ವಿವೇಕಾನಂದರು ಬಂದಿದ್ದಾರೆ, ಸ್ವಾಮಿಗಳು ಭಾರತೀಯರಂತೆ, ತುಂಬಾ ಚೆನ್ನಾಗಿ ಓದಿದ್ದಾರೆ, ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಬಾ ಅಂತ. ಅವಳಾದ್ರೂ ಇಷ್ಟಪಡೋದಿಲ್ಲ, ಬರೋದಿಲ್ಲ. ಒಂದ್ 2-3 ಸರಿ ಹೇಳದ್ಮೇಲೆ ಆಯ್ತು ಅಂತ ಬರ್ತಾಳೆ. ಅಂದ್ರೆ ಸ್ನೇಹಿತೆಗೋಸ್ಕರ ಬರ್ತಾಳೆ. ಬಂದು ಕೇಳಿದಾಗ ಏನೋ ಅನ್ಸುತ್ತೆ, ಬಟ್ ಅದು ಸುಮ್ಮನೆ ಇರ್ತಾಳೆ. ಒಂದ್ 2-3 ಉಪನ್ಯಾಸ ಕೇಳೋಷ್ಟೊತ್ತಿಗೆ ಸ್ವಾಮಿ ವಿವೇಕಾನಂದ್ರ ಉಪನ್ಯಾಸದಿಂದ ಅವಳು ಪ್ರಭಾವಿತಲಾಗ್ತಾಳೆ. ಕೊನೆಗೂ ಉಪನ್ಯಾಸಗಳನ್ನ ಕೇಳ್ತಾ ಒಂದು ಕೆಲವೇ ದಿವಸಗಳಲ್ಲಿ ಅವಳಿಗೆ ಅರ್ಥ ಆಗುತ್ತೆ, ನನ್ನ ಮನಸ್ಸು ಯಾವುದಕ್ಕೋಸ್ಕರ ತುಡಿತಾ ಇತ್ತು, ಮಾರ್ಗದರ್ಶನಕ್ಕೋಸ್ಕರ ಬೇಕು ಅಂತ ನನ್ನ ಮನಸ್ಸು ಹಾತುರಿತಾ ಇತ್ತು, ಇಲ್ಲಿದೆ ನನಗೆ ಅಂತ. ಹಾಗಾಗಿ ವೇದಾಂತವನ್ನು ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಸನಾತನ ಧರ್ಮದತ್ತ ತಿರುಗ್ತಾಳೆ. ಕೊನೆಗೊಂದು ಕೆಲವು ದಿವಸದಲ್ಲೇ ಇಲ್ಲ ಕೆಲವು ವಾರಗಳಲ್ಲೇ ಸ್ವಾಮಿ ವಿವೇಕಾನಂದ ಗುರುಗಳಾಗಿ ಸ್ವೀಕರಿಸಿ, ನಾನು ಏನಾದ್ರೂ ನಿಮ್ಗೆ ಸೇವೆ ಮಾಡಬೇಕು ಅಂತಿದ್ದೀನಿ, ಏನ್ ಮಾಡ್ಬೋದು ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾನು ಸನ್ಯಾಸಿ, ನನ್ಗೇನ್ ಬೇಕಿಲ್ಲ, ನೀನು ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ಸಾಧನೆ ಮಾಡಿದ್ದೀಯ, ನಿಂಗೆ ಒಂದಷ್ಟು ಅನುಭವ ಇರೋದ್ರಿಂದ ನಮ್ಮಲ್ಲಿ ಹಿಂದೆ ಗಾರ್ಗಿ ಮೈತ್ರಿಯರೆಲ್ಲ ಬಂದು ಹೋಗಿದ್ದಾರೆ, ಆದ್ರೆ ಮಧ್ಯದಲ್ಲಿ ಮೊಘಲರು ಮತ್ತೆ ಬೇರೆ ಬೇರೆಯವರ ಆಳ್ವಿಕೆಯಲ್ಲಿ ನಮ್ಮ ಸ್ತ್ರೀಯರ ಶಿಕ್ಷಣ ನೆಲಕಚ್ಚಿದೆ. ನೀನು ಭಾರತಕ್ಕೆ ಏನಾದ್ರೂ ಬಂದು ಸ್ತ್ರೀಯರಿಗೋಸ್ಕರ ಶಿಕ್ಷಣ ಕೇಂದ್ರವನ್ನು ಓಪನ್ ಮಾಡೋದಾದ್ರೆ, ಸಾಧ್ಯ ಮಾಡಿದ್ರೆ ಬಂದು ಮಾಡು, ಅಷ್ಟಾಕು ನನಗೆ ಅಂತ ಹೇಳ್ತಾರೆ. ಸ್ವಾಮಿ ನಿವೇದಿತ ಒಪ್ಕೊಳ್ತಾಳೆ. ಆದ್ರೂ ಅವ್ರಿಲ್ಲ, ಕೆಲವು ದಿವಸ ಸಮಯ ತಗೊಂಡು ಯೋಚನೆ ಮಾಡು ಅಂತ ಹೇಳಿ ಯೋಚನೆ ಮಾಡಿ ಕೂಡ ಅವಳು ಒಪ್ಕೊಂಡ್ಮೇಲೆ ಆಯ್ತು ಅಂದ್ಮೇಲೆ 1897-99 ಅದರ ಮಧ್ಯದಲ್ಲಿ ಅಲ್ಲಿ ಬರ್ತಾಳೆ, ಭಾರತಕ್ಕೆ ಬರ್ತಾಳೆ. ಸ್ವಾಮಿ ವಿವೇಕಾನಂದರು ಆಶೀರ್ವಾದ ಮಾಡಿ ಕೆಲವು ದಿವಸಗಳಲ್ಲಿ ಅವಳಿಗೆ ಬ್ರಹ್ಮಚರ್ಯ ದೀಕ್ಷೆಯನ್ನು ಕೊಟ್ಟು ನಿವೇದಿತಾ ಅಂತ ಹೇಳಿ ಕೊಡ್ತಾರೆ. ನಿವೇದಿತಾ ಅಂದ್ರೆ ದ ಡೆಡಿಕೇಟೆಡ್ ಒನ್ಸ್ ಅಂತ. ಸೊ ಭಗವಂತನಿಗೆ ನಿವೇದನೆ ಮಾಡಿದ್ದೀನಿ ಅಂತ. ಸೊ ಅದು ನಿವೇದಿತ ಅಂತ ಅವಳಿಗೆ ಬ್ರಹ್ಮಚರ್ಯ ದೀಕ್ಷೆಯನ್ನು ಕೊಟ್ಟು ನಿವೇದಿತ ಅಂತ ಹೆಸರು ಕೊಡ್ತಾರೆ. ಹಂಗಾಗಿ ಅವಳು ಅದನ್ನ ಹೆಸರು ತಗೊಳ್ತಾಳೆ. ಮತ್ತೆ ಮಕ್ಕಳಿಗೋಸ್ಕರ ಶೈಕ್ಷಣಿಕ ಏನೋ ಕೇಂದ್ರವನ್ನು ಪ್ರಾರಂಭ ಮಾಡ್ತಾಳೆ. ಅದು ದೊಡ್ಡ ಶಾಲೆಯಾಗಿ ಈಗಲೂ ಕೂಡ ಕಲ್ಕತ್ತಲ್ಲಿ ನಡೀತಾ ಇದೆ. ಮತ್ತೆ ಸಾಕಷ್ಟು ಜನರಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಚ್ಚನ ಹಚ್ಚುತ್ತಾಳೆ. ಮತ್ತೆ ಹಲವಾರು ಜನ, ಈಗ ಉದಾಹರಣೆಗೆ ಜಗದೀಶ್ ಚಂದ್ರ ಬೋಸ್ಗೆ ತುಂಬಾ ಸಹಾಯ ಮಾಡಿದ್ಲು. ಹಲವಾರು ಜನ ಶಿಕ್ಷಣದಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ, ಮತ್ತೆ ಸಾಮಾಜಿಕ ಇಲ್ಲ ಮತ್ತೆ ಇತಿಹಾಸ ಮತ್ತೆ ಲಿಟ್ರೇಚರ್ ಅಂತ ನಾವು ಹೇಳ್ತೀವಲ್ಲ, ಕಲೆಯಲ್ಲಿ ಎಲ್ಲದರಲ್ಲೂ ಕೂಡ ಅನೇಕ ಭಾರತೀಯರಿಗೆ ಅವಳಿಗೆ ಅದು ಸಹಾಯ ಮಾಡ್ತಾಳೆ. ಮತ್ತೆ ಜರ್ನಲ್ಸ್ಗೆ, ಮ್ಯಾಗಝಿನ್ಸ್ಗೆಲ್ಲ ಪುಸ್ತಕಗಳನ್ನ ಬೇಕಾದಂತೆ ವಸ್ತುಗಳನ್ನು ಒದಗಿಸ್ಕೊಡ್ತಾಳೆ, ಮಾಹಿತಿಗಳನ್ನ. ಅವಳೇ ಸಾಕಷ್ಟು ಲೇಖನಗಳನ್ನು ಬರೀತಾಳೆ. ಮತ್ತೆ ಬ್ರಿಟಿಷ್ ಜೊತೆ ಬ್ರಿಟಿಷ್ ವಿರುದ್ಧ ಹೋರಾಡ್ಲಿಕ್ಕೆ ಅವಳು ಯಾಕಂದ್ರೆ ಲಂಡನ್ನಲ್ಲೇ ಹೆಚ್ಚು ಕಡಿಮೆ ಬೆಳೆದಿದ್ದು, ಆದ್ರೂ ಕೂಡ ಅವಳು ಬ್ರಿಟಿಷರು ಏನು ನಮ್ಗೆ ಅನ್ಯಾಯ ಮಾಡ್ತದೆ ಗೊತ್ತಾಗಿದ ತಕ್ಷಣ ಅವ್ರ ವಿರುದ್ಧ ತಿರುಗಿ ಬೀಳ್ತಾಳೆ. ಸೊ ಹಲವಾರು ಜನರಿಗೆ, ನೂರಾರು ಜನರಿಗೆ ಪ್ರೇರಣೆಯನ್ನ ಕೊಡುವಂತ ಮಹಾನ್ ಚೇತನ, ಮಹಾನ್ ಸಾಧ್ವಿ ಇಲ್ಲ ಮಹಾನ್ ಚೇತನ ಸೋದರಿ ನಿವೇದಿತ. ಆ ಸೋದರಿ ನಿವೇದಿತ ಹುಟ್ಟಿದ ನಾಡು ಐರ್ಲೆಂಡ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಮಾತು ಕೇಳಿಸ್ಕೊಂಡು, ತುಂಬಾ ಖುಷಿ ಆಯ್ತು, ಇನ್ಸ್ಪೈರಿಂಗ್ ಆಗಿದೆ. ಧನ್ಯವಾದಗಳು ಗುರುಗಳೇ. ಇನ್ನು ಯಾರ್ಯಾರಿಗೆಲ್ಲ ಇಲ್ಲಿಗೆ ಬರಬೇಕು ಅಂತ ಆಸೆ ಇದೆಯೋ, ಸ್ಪಿರಿಚುವಲ್ ಜರ್ನಿನ ಜಾಯ್ನ್ ಆಗಬೇಕು ಗುರುಗಳು ಹೇಳಿದಾಗೆ ireland.org ಅದರಲ್ಲಿ ಹೋಗಿ ನೀವು ವೆಬ್ಸೈಟ್ ವಿಸಿಟ್ ಮಾಡಿಬಿಟ್ರೆ ಎವ್ರಿಥಿಂಗ್ ಎಲ್ಲ ನಿಮಗೆ ಸೊ ಬನ್ನಿ, ಜಾಯ್ನ್ ಆಗಿ. ಧನ್ಯವಾದಗಳು. ಇವರೇ ಅಲ್ವಾ ನಿವೇದಿತ? ನನ್ನ ಮೊದಲನೇ ದಿನದ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಮೆಡಿಟೇಷನ್ ಆಗಿರ್ಬೋದು, ಆಮೇಲೆ ವೇ ಹೌ ಪೀಪಲ್ ಆರ್ ಎಂಗೇಜಿಂಗ್, ಎಲ್ಲರೂ ಒಂದು ಫ್ಯಾಮಿಲಿ ಥರ ನನಗೆ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇದನ್ನ ಇವತ್ತು ತುಂಬಾನೇ ಖುಷಿ ಆಯಿತು. ನಾನು ಸಾಧ್ಯ ಆದಾಗೆಲ್ಲ ಗುರುಗಳ ಆಶೀರ್ವಾದ ತಗೊಳ್ಬೇಕು. ಬನ್ನಿ, ಎಲ್ಲರೂ ಬನ್ನಿ, ಆಲ್ ಆರ್ ವೆಲ್ಕಮ್. ಥ್ಯಾಂಕ್ ಯು ಗುರುಗಳೇ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಐರ್ಲೆಂಡ್ ಬಗ್ಗೆ ಹೆಚ್ಚಿನ ವಿಡಿಯೋನ ನೋಡಬೇಕು ಅಂತ ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಟಿಲ್ ದೆನ್ ಸ್ಟೇ ಕನೆಕ್ಟೆಡ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು.